Dear students, welcome to my YouTube channel EduBriteKarnataka. In this video, we will discuss 10th Science chapter number 3, Metals and Non-Metals. Dear students, you have learned about various elements. About 118 elements are known today, and you also know that elements can be classified as metals, non-metals and metalloids on the basis of their properties. ಮಕ್ಕಳೇ, ನಮಗೆ ಗೊತ್ತಿರುವ ಹಾಗೆ 118 ಧಾತುಗಳಿವೆ. ಅವುಗಳನ್ನು ನಾವು ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸ್ ಎಂದು ಅವುಗಳ ಗುಣಧರ್ಮಗಳ ಆಧಾರದ ಮೇಲೆ, ಅಂದರೆ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಿದ್ದೀವಿ. ಇನ್ ದಿಸ್ ಚಾಪ್ಟರ್ ವಿ ಲರ್ನ್ ಅಬೌಟ್ ಓನ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ವಿ ಫಸ್ಟ್ ನೋ ಅಬೌಟ್ ಟಾಪಿಕ್ಸ್ ಇನ್ ದಿಸ್ ಚಾಪ್ಟರ್. ಅಂದರೆ ಈ ಚಾಪ್ಟರ್ನಲ್ಲಿ ಬರುವಂತಹ ಕಲಿಕಾಂಶಗಳು, ಅಂದರೆ ನಾವು ಈ ಚಾಪ್ಟರ್ನಿಂದ ಏನನ್ನು ಅರ್ಥ ಮಾಡ್ಕೊಳ್ತೀವಿ, ಏನನ್ನು ತಿಳಿದುಕೊಳ್ತೀವಿ. First one, physical properties of metals and non-metals. Second one, chemical properties of metals. Third one, how do metals and non-metals react. Occurrence of metals. Last one, corrosion. ಈ ರೀತಿ ನಾವು 5 ಟಾಪಿಕ್ಸನ್ನು ಈ ಅಧ್ಯಾಯದಿಂದ ಅಭ್ಯಾಸ ಮಾಡ್ತೀವಿ. Let us know about first topic, physical properties of metals and non-metals. ಅಂದರೆ ಮೆಟಲನ್ನು ಫಿಸಿಕಲ್ ಪ್ರಾಪರ್ಟೀಸನ್ನು, ನಾನ್ ಮೆಟಲ್ ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ಫಸ್ಟ್ ಟಾಪಿಕ್ನಲ್ಲಿ ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಮೆಟಲ್ಸ್. ದ ಈಸಿಯೆಸ್ಟ್ ವೇ ಟು ಸ್ಟಾರ್ಟ್ ಗ್ರೂಪಿಂಗ್ ಸಬ್ಸ್ಟೆನ್ಸಸ್ ಈಸ್ ಬೈ ಕಂಪೇರಿಂಗ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ನಾವು ಸಬ್ಸ್ಟೆನ್ಸಸ್ಗಳನ್ನು ಈಸಿಯಾಗಿ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಗ್ರೂಪಿಂಗನ್ನು ಮಾಡ್ಬೋದು. ಲೆಟ್ ಅಸ್ ಸ್ಟಡಿ ದಿಸ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ 1.3 to 1.6. ಅಂದರೆ ಈ ಒಂದು ಟಾಪಿಕನ್ನು ನಾವು ಅಭ್ಯಾಸ ಮಾಡಬೇಕಾಗಿತ್ತಂದರೆ ಇಲ್ಲಿ ನಿಮಗೆ 1.3 ಇಂದ 1.6ವರೆಗೆ ಕೆಲವು ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟಿದ್ದಾರೆ. ಆ ಆ್ಯಕ್ಟಿವಿಟೀಸ್ಗಳನ್ನು ನಾವು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಫಾರ್ ಪರ್ಫಾರ್ಮಿಂಗ್ ದೀಸ್ ಆ್ಯಕ್ಟಿವಿಟೀಸ್, ಕಲೆಕ್ಟ್ ದ ಸ್ಯಾಂಪಲ್ಸ್ ಆಫ್ ಫಾಲೋವಿಂಗ್ ಮೆಟಲ್ಸ್. ಫಸ್ಟ್ ಒನ್ ಈಸ್ ಐರನ್, ಸೆಕೆಂಡ್ ಒನ್ ಈಸ್ ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೇಸಿಯಮ್, ಸೋಡಿಯಂ, ಲೆಡ್ ಆ್ಯಂಡ್ ಜಿಂಕ್. ಈ ಮೆಟಲ್ಸ್ಗಳನ್ನು ನಾವು ಏನು ಮಾಡಬೇಕು, ಫಸ್ಟಿಗೆ ಕಲೆಕ್ಟ್ ಮಾಡಬೇಕು. Let us now first activity 3.1. In this activity, take samples of iron, copper, aluminum, magnesium. Note the appearance of each sample. ಅಂದರೆ ಐರನ್ನು, ಕಾಪರು, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೇಸಿಯಮ್ಗಳನ್ನು ಕಲೆಕ್ಟ್ ಮಾಡಿ ಅವುಗಳ ಅಪಿಯರೆನ್ಸನ್ನು ನಾವು ನೋಟ್ ಮಾಡಬೇಕು. Clean the surface of each sample by rubbing them with sandpaper and note their appearance again. ನಂತರ ಏನು ಮಾಡಬೇಕು, ಸ್ಯಾಂಡ್ ಪೇಪರಿಂದ ಆ ಮೆಟಲ್ಸ್ಗಳನ್ನು ರಬ್ ಮಾಡಿ, ಕ್ಲೀನ್ ಮಾಡಿ, ನಂತರದ ಅಪಿಯರೆನ್ಸನ್ನು ನೋಟ್ ಮಾಡಬೇಕು. ಈ ಆ್ಯಕ್ಟಿವಿಟಿಯಿಂದ ತಿಳಿದುಕೊಳ್ಳುವುದೇನೆಂದರೆ, ಕಾಮನ್ ಆಗಿ ಮೆಟಲ್ಸು ವೆನ್ ಎಕ್ಸ್ಪೋಸ್ಡ್ ಟು ಏರ್ ದೇ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಂಡ್ ಫಾರ್ಮ್ಸ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್. ಅಂದರೆ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಲೋಹೀಯ ಆಕ್ಸೈಡ್ಗಳನ್ನು, ಮೆಟಲ್ ಆಕ್ಸೈಡ್ಸ್ಗಳನ್ನು ಫಾರ್ಮೇಷನ್ ಆಗುತ್ತೆ. ಅದರಿಂದ ಅದರ ಮೇಲೆ ಒಂದು ತೆಳುವಾದ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ನಾವು ಸ್ಯಾಂಡ್ ಪೇಪರಿಂದ ಅದನ್ನು ರಬ್ ಮಾಡುವುದರಿಂದ ಆ ಲೇಯರ್ ಏನಾಗುತ್ತೆ, ಹೋಗುತ್ತೆ. ಹೋದ ಮೇಲೆ ಏನಾಗುತ್ತೆ, ನಮಗೆ ಆ ಮೆಟಲ್ಸ್ಗಳು ಶೈನಿಂಗ್ ಸರ್ಫೇಸನ್ನು ತೋರಿಸ್ತಾವೆ. ಫ್ರಾಮ್ ದಿಸ್ ಆ್ಯಕ್ಟಿವಿಟಿ ವಿ ಕನ್ಕ್ಲೂಡ್ ದ್ಯಾಟ್ ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಲಸ್ಟರ್. ಇದು ಒಂದು ಪ್ರಾಪರ್ಟಿ. ನಾವು ಆ್ಯಕ್ಟಿವಿಟಿ 3.2. ಇನ್ ದಿಸ್ ಆ್ಯಕ್ಟಿವಿಟಿ, ಟೇಕ್ ಸ್ಮಾಲ್ ಪೀಸಸ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಮ್ಯಾಗ್ನೇಷಿಯಮ್. Try to cut these metals with a sharp knife and note your observations. ಇದರ ಬಗ್ಗೆ ನಮಗೆ ಗೊತ್ತಿದೆ. ನಾವು ಮೆಟಲ್ಸ್ಗಳನ್ನು ಶಾರ್ಪ್ ನೈಫಿಂದ ಕಟ್ ಮಾಡಲು ಹೋದರೆ ಅವು ಕಟ್ ಆಗುವುದಿಲ್ಲ. ಯಾಕಂದರೆ ಅವು ಏನಿರ್ತಾವೆ, ಹಾರ್ಡ್ ಆಗಿರ್ತಾವೆ. ಹೋಲ್ಡ್ ಎ ಪೀಸ್ ಆಫ್ ಸೋಡಿಯಂ ಮೆಟಲ್ ವಿತ್ ಎ ಪೇರ್ ಆಫ್ ಟಾಂಗ್ಸ್. ಪುಟ್ ಇಟ್ ಆನ್ ಎ ವಾಚ್ ಗ್ಲಾಸ್ ಆ್ಯಂಡ್ ಟ್ರೈ ಟು ಕಟ್ ಇಟ್ ವಿತ್ ಎ ನೈಫ್. ವಾಟ್ ಡು ಯು ಅಬ್ಸರ್ವ್? ಇದೇ ರೀತಿ ನಾವು ಸೋಡಿಯಂ ಮೆಟಲನ್ನು ತೆಗೆದುಕೊಂಡು ಶಾರ್ಪ್ ನೈಫಿಂದ ಕಟ್ ಮಾಡಲು ಹೋದರೆ ಅದೇನಾಗುತ್ತೆ,
ಕಟ್ ಆಗುತ್ತೆ. ಅಂದರೆ ಸೋಡಿಯಂ ಮೆಟಲ್ ಸಾಫ್ಟ್ ಆಗಿದೆ ಅಂತ ಅರ್ಥ. ಇಲ್ಲೊಂದು ಕಾಷನನ್ನು ಕೊಟ್ಟಿದ್ದಾರೆ. ಆಲ್ವೇಸ್ ಹ್ಯಾಂಡಲ್ ಸೋಡಿಯಂ ಮೆಟಲ್ ವಿತ್ ಕೇರ್, ಡ್ರೈ ಇಟ್ ಬೈ ಪ್ರೆಸ್ಸಿಂಗ್ ಬಿಟ್ವೀನ್ ದ ಫೋಲ್ಡ್ಸ್ ಆಫ್ ಎ ಫಿಲ್ಟರ್ ಪೇಪರ್. ಏಕೆ? ಸೋಡಿಯಂ ಅನ್ನೋದು ಒಂದು ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಇದನ್ನು ನಾವೇನು ಮಾಡಿರ್ತೀವಿ, ಸೀಮೆ ಎಣ್ಣೆಯಲ್ಲಿ ಅಂದರೆ ಕೆರೋಸಿನಲ್ಲಿ ಡಿಪ್ ಮಾಡಿ ಇಟ್ಟಿರ್ತೀವಿ. ಇದು ವೆನ್ ಎಕ್ಸ್ಪೋಸ್ ಟು ಏರ್ ಇಟ್ ರಿಯಾಕ್ಟ್ಸ್ ವಿತ್ ವೈಗರಸ್ಲಿ ವಿತ್ ಆಕ್ಸಿಜನ್ ಆ್ಯಂಡ್ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದ್ದರಿಂದ ಇದನ್ನೇನು ಮಾಡಿರ್ತೀವಿ, ನಾವು ಕೆರೋಸಿನಲ್ಲಿ ಡಿಪ್ ಮಾಡಿ ಇಟ್ಟಿರ್ತೀವಿ. ಫ್ರಾಮ್ ದಿಸ್ ಆ್ಯಕ್ಟಿವಿಟಿ ವಿ ವಿಲ್ ಫೈಂಡ್ ದ್ಯಾಟ್ ಮೆಟಲ್ಸ್ ಲೈಕ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಮ್, lead are hard. Sodium metal is soft even we cut this metal with sharp knife. Generally hardness varies from metal to metal. ಅಂದರೆ ಆ ಮೆಟಲ್ಗಳ ಹಾರ್ಡ್ನೆಸ್ಸು ಒಂದು ಮೆಟಲಿಂದ ಇನ್ನೊಂದು ಮೆಟಲಿಗೆ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಸೋಡಿಯಂ ಮೆಟಲ್ದ ಯಾವ ರೀತಿ ಕಟ್ ಆಗುತ್ತೆ ಅನ್ನೋ ಚಿತ್ರವನ್ನು ಕೊಟ್ಟಿದೆ, ಸರಿಯಾಗಿ ಗಮನಿಸಿ. Let us know about activity 3.3. In this activity, take pieces of iron, zinc, lead and copper. Place any one metal on a block of iron and strike it 4 or 5 times with a hammer. What do you observe? Repeat with other metals. Record the changes in the shape of these metals. ಇಲ್ಲಿ ಎರಡು ಪಿಕ್ಚರ್ಗಳನ್ನು ಕೊಟ್ಟಿದೆ, ಅದನ್ನು ಸರಿಯಾಗಿ ಗಮನಿಸಿ. ಏನು ಮೆಟಲ್ಸ್ಗಳನ್ನು ನಾವೊಂದು ಮೆಟಲ್ ಬ್ಲಾಕ್ ಮೇಲಿಟ್ಟು ಅದನ್ನು ಹ್ಯಾಮರಿಂದ ಸ್ಟ್ರೈಕ್ ಮಾಡುವುದರಿಂದ ಏನಾಗುತ್ತೆ, ಅದು ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ಆಗುತ್ತೆ. ಇದು ಒಂದು ಪ್ರಾಪರ್ಟಿ. ಅದಕ್ಕೆ ಏನಂತ ಕರಿತೀವಿ, ಮಲ್ಯಾಬಿಲಿಟಿ ಅಂತ ಕರಿತೀವಿ ನಾವು. ಫ್ರಾಮ್ ದಿಸ್ ಆ್ಯಕ್ಟಿವಿಟಿ ವಿ ಕನ್ಕ್ಲೂಡ್ ದ್ಯಾಟ್ ಸಮ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಮಲ್ಯಾಬಿಲಿಟಿ. Gold and silver are the most the malleable metals. 1 gram of gold can be malleable to 1 square meter sheet. ಈ ರೀತಿ ನಾವು 1 ಗ್ರಾಮ್ ಗೋಲ್ಡನ್ನು ಏನು ಮಾಡ್ಬೋದು, ಅದನ್ನು 1 ಸ್ಕ್ವೇರ್ ಮೀಟರ್ ಶೀಟಾಗಿ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ಮೆಟಲ್ಗಳು ಮಲ್ಯಾಬಿಲಿಟಿ ಪ್ರಾಪರ್ಟಿಯನ್ನು ಹೊಂದಿರುವುದಿಲ್ಲ. ಕೆಲವು ಮೆಟಲ್ಗಳು ಮಲ್ಯಾಬಿಲಿಟಿ ಪ್ರಾಪರ್ಟಿಯನ್ನು ಹೊಂದಿಲ್ಲ. ಅವುಗಳು ಯಾವ ಅಂದರೆ ಸೋಡಿಯಂ, ಪೊಟ್ಯಾಷಿಯಮ್ ಮತ್ತು ಲೀಥಿಯಂ. ಇವು ಏನಾಗಿವೆ, ಸಾಫ್ಟ್ ಆಗಿವೆ ಮತ್ತು ಇವು ಮಲ್ಯಾಬಲ್ ಪ್ರಾಪರ್ಟಿಯನ್ನು ತೋರಿಸುವುದಿಲ್ಲ. Let us know about activity 3.4. List the metals whose wires you have seen in daily life. ನಾವು ನಿತ್ಯ ಜೀವನದಲ್ಲಿ ನಾವು ಸಾಕಷ್ಟು ಮೆಟಲ್ಗಳ ವೈರ್ಗಳನ್ನು ನಾವು ನೋಡಿದ್ದೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ ವೈರ್, ಕಾಪರ್ ವೈರ್, ಐರನ್ ವೈರ್, ಸಿಲ್ವರ್ ವೈರ್, ಗೋಲ್ಡ್ ವೈರ್ ಮತ್ತು ಮೇಲಾಗಿ ಸ್ಟೀಲ್ ವೈರ್. ಸ್ಟೀಲ್ ಇಸ್ ಎ ಅಲಾಯ್. ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ದಿಸ್ ಥಿನ್ ವೈರ್ ಈಸ್ ಕಾಲ್ಡ್ ಡಕ್ಟಿಲಿಟಿ ಅಂತ ಕರಿತೀವಿ ನಾವು. ಗೋಲ್ಡ್ ಈಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್. ಎ ವೈರ್ ಅಪ್ ಟು 2 ಕಿಲೋಮೀಟರ್ ಲೆಂತ್ ಕ್ಯಾನ್ ಬಿ ಡ್ರಾನ್ ಫ್ರಾಮ್ 1 ಗ್ರಾಮ್ ಆಫ್ ಗೋಲ್ಡ್. ಅಂದರೆ 1 ಗ್ರಾಮ್ ಆಫ್ ಗೋಲ್ಡಿಂದ ನಾವು 2 ಕಿಲೋಮೀಟರ್ವರೆಗೂ ಒಂದು ವೈರನ್ನು ಫಾರ್ಮೇಷನ್ ಮಾಡ್ಬೋದು. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಮಲ್ಯಾಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ದ್ಯಾಟ್ ಮೆಟಲ್ಸ್ ಕ್ಯಾನ್ ಬಿ ಗಿವನ್ ಡಿಫ್ರೆಂಟ್ ಶೇಪ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ನಾವು ಅವು ಮೆಟಲ್ಸ್ಗಳು ಅವರ ಕ್ಯಾರೆಕ್ಟರ್ ತೋರಿಸ್ತಾವೆ. ಏನಂತೇಳಿ, ಮಲ್ಯಾಬಲ್ ಕ್ಯಾರೆಕ್ಟರ್ ಆ್ಯಂಡ್ ಡಕ್ಟಿಲಿಟಿ ಕ್ಯಾರೆಕ್ಟರ್ ತೋರಿಸುವುದರಿಂದ ಅವುಗಳ ಸಹಾಯದಿಂದ ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿ ನಮಗೆ ಬಳಕೆಗೆ ಬೇಕಾದ ವಸ್ತುಗಳನ್ನು ಆ ಆಕಾರವನ್ನು ಕೊಟ್ಟು ನಾವೇನು ಮಾಡ್ತೀವಿ, ತಯಾರಿಸ್ಕೊಳ್ತೀವಿ. ಸರಿ, ಈ ಆ್ಯಕ್ಟಿವಿಟಿಯ ಕನ್ಕ್ಲೂಷನ್ ಏನು? ದ ಅಬೈ ಆ್ಯಕ್ಟಿವಿಟಿ ಶೋಸ್ ದ್ಯಾಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಇದರರ್ಥ ಏನು? ಮೆಟಲ್ಸು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂದರೆ ಅರ್ಥ ಏನು? ಹೈ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇದೆ. ಡಿಯರ್ ಸ್ಟೂಡೆಂಟ್ಸ್, ದ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಹೀಟನ್ನು ಬೆಸ್ಟ್ ಕಂಡಕ್ಟರ್ಸ್ ಯಾವುದು? ಸಿಲ್ವರ್ ಆ್ಯಂಡ್ ಕಾಪರ್. ಲೆಡ್ ಆ್ಯಂಡ್ ಮರ್ಕ್ಯುರಿ ಆರ್ ಪೂವರ್ ಕಂಡಕ್ಟರ್ಸ್ ಆಫ್ ಹೀಟ್. ಲೆಟ್ us know about activity 3.6. In this activity, set up an electrical circuit as shown in figure 3.2. Place the metal
to be tested in the circuit between terminals A and B. Does the bulb glow? What does this indicate? Observations of this activity. As the bulb glows, this indicates that metal inserted between terminals A and B is a conductor of electricity. ಅಂದರೆ ನಾವು ಎ ಮತ್ತು ಬಿ ಟರ್ಮಿನಲ್ ಮಧ್ಯದಲ್ಲಿ ಇರಿಸಿದಂಥ ಮೆಟಲ್ಲು ಇದು ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. You must have seen the wires that carry current in your home have a coating of polyvinyl chloride ಅಂದರೆ PVC or a rubber like material. This is because PVC or rubber like materials are insulators, means they do not conduct electricity. ಅಂದರೆ ನಾವು ಮನೆಯಲ್ಲಿ ಉಪಯೋಗಿಸುವ ವೈರ್ಗಳ ಮೇಲೆ ನಾವು ರಬ್ಬರ್ ಅಥವಾ PVC ಕೋಟಿಂಗ್ ಇರುವುದನ್ನು ನೋಡಿದ್ದೀವಿ. ನಾವು ಅದನ್ನು ಯಾಕೆ ಕೋಟಿಂಗ್ ಮಾಡಿರ್ತೀವಿ ಅಂದರೆ ಅವು ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತಾವೆ ಮತ್ತು ಏನಪ್ಪ ಅಂದರೆ ಇವು ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೋನರಸ್ ಪ್ರಾಪರ್ಟಿಯನ್ನು ನೋಡೋಣ. ದ ಮೆಟಲ್ಸ್ ದ್ಯಾಟ್ ಪ್ರೊಡ್ಯೂಸ್ ಸೌಂಡ್ ಆನ್ ಸ್ಟ್ರೈಕಿಂಗ್ ಎ ಹಾರ್ಡ್ ಸರ್ಫೇಸ್ ಆರ್ ಸೇಡ್ ಟು ಬಿ ಸೋನರಸ್. ನಮಗೆ ಗೊತ್ತಿದೆ, ನಾವು ಶಾಲೆಯ ಬೆಲ್ಲನ್ನು ಯೂಸ್ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ಗಂಟೆಯನ್ನು ಯೂಸ್ ಮಾಡ್ತೀವಿ, ಮತ್ತು ಮನೆಯಲ್ಲಿ ಬೆಲ್ಗಳನ್ನು ಯೂಸ್ ಮಾಡ್ತೀವಿ, ಸೈರನ್ಗಳಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿ ಏನಪ್ಪ ಅಂದ್ರೆ ಮೆಟಲ್ಸ್ಗಳು ಒಂದು ಸೋನರಸ್ ಪ್ರಾಪರ್ಟಿ ಇರುವುದರಿಂದ ಆ ಮೆಟಲ್ಸ್ಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತೀವಿ. ಈಗ ನಾವು ಮೆಟಲ್ಸ್ಗಳ ಫಿಸಿಕಲ್ ಪ್ರಾಪರ್ಟಿಯನ್ನು ತಿಳ್ಕೊಂಡಿದ್ದೀವಿ. ಈಗ ನಾನ್ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟಿಗಳನ್ನು ತಿಳ್ಕೊಳ್ಳೋಣ. Dear students, in the previous class you have learnt that there are very few non-metals as compared to metals. ನಾವು ಹೇಳ್ತೀವಿ ಮೆಟಲ್ಸ್ ನಾವು ಪಿರಿಯಾಡಿಕ್ ಟೇಬಲನ್ನು ಅಬ್ಸರ್ವೇಷನ್ ಮಾಡಿದ್ದೀವಿ ಅಂದ್ರೆ ಆ ಪಿರಿಯಾಡಿಕ್ ಟೇಬಲ್ಸ್ನಲ್ಲಿ ಮೋರ್ ದೆನ್ 90 ಮೆಟಲ್ಸ್ ಇವೆ, ರಿಮೈನಿಂಗ್ ನಾನ್ ಮೆಟಲ್ಸ್ಗಳು ಇವೆ. ಉದಾಹರಣೆಗೆ ಎಕ್ಸಾಂಪಲ್ಸ್ ಕಾರ್ಬನ್, ಸಲ್ಫರ್, ಅಯೋಡಿನ್, ಆಕ್ಸಿಜನ್, ಹೈಡ್ರೋಜನ್ etc ಇನ್ನೂ ಮುಂತಾದವುಗಳಿವೆ. The non-metals are either solids or gases except bromine which is a liquid state. ಅಂದರೆ ನಾನ್ ಮೆಟಲ್ಸ್ಗಳು ಹೆಚ್ಚಾನೆಚ್ಚು ಸಾಲಿಡ್ಸ್ ಮತ್ತು ಗ್ಯಾಸಿಯಸ್ ಫಾರ್ಮ್ನಲ್ಲಿವೆ, ಬ್ರೋಮಿನ್ ಒಂದೇ ಲಿಕ್ವಿಡ್ ಫಾರ್ಮ್ನಲ್ಲಿದೆ. ವೆನ್ ಕಂಪೇರ್ಡ್ ವಿತ್ ಮೆಟಲ್ಸ್ನಲ್ಲಿ ಯಾವುದಿದೆ, ಒಂದೇ ಒಂದು ಲಿಕ್ವಿಡ್ ಸ್ಟೇಟ್ನಲ್ಲಿದೆ, ದಟ್ ಈಸ್ ಮರ್ಕುರಿ. ಲೆಟ್ ಅಸ್ ನೌ ಅಬೌಟ್ ಆಕ್ಟಿವಿಟಿ 3.7. In this activity, collect samples of carbon, coal or graphite, sulfur and iodine. Carry out the activities 3.1 to 3.4 and 3.6 with these non-metals and record your observations. ಅಂದರೆ ಕಾರ್ಬನ್ನನ್ನು ಏನಪ್ಪ ಅಂದ್ರೆ ಕಾರ್ಬನ್ ಅಂದರೆ ಅಲೋಟ್ರೋಪ್ಸ್ ಆಫ್ ಕಾರ್ಬನ್, ಕೋಲ್ ಆ್ಯಂಡ್ ಗ್ರಾಫೈಟನ್ನು ತೆಗೆದುಕೊಳ್ಬೇಕು, ಸಲ್ಫರ್ ಮತ್ತು ಅಯೋಡಿನ್ ಇವುಗಳನ್ನು ಏನು ಮಾಡಬೇಕು, ನಾವು ಮೆಟಲ್ಗಳಿಗೆ ಮಾಡಿದಂಥ ಆ್ಯಕ್ಟಿವಿಟೀಸ್ಗಳನ್ನು ಇವುಗಳನ್ನು ಅಳವಡಿಸಿ ಮಾಡಬೇಕು, ನಾನ್ ಮೆಟಲ್ಸ್ಗಳನ್ನು. ಸರಿ, ಹಾಗಾದರೆ ಈಗ ಒಂದೊಂದಾಗಿ ತಿಳಿಯೋಣ. ಆ ಆ್ಯಕ್ಟಿವಿಟಿಗಳನ್ನು ನಾವು ಮಾಡಿದ ಮೇಲೆ ಇಲ್ಲೊಂದು ಟೇಬಲನ್ನು ನೀಡಲಾಗಿದೆ. ಈ ರೀತಿ ಆ ಎಲ್ಲ ಕ್ಯಾರೆಕ್ಟರ್ಗಳನ್ನು ಅಂದರೆ ಪ್ರಾಪರ್ಟೀಸ್ಗಳನ್ನು ನೋಡಿದಾಗ ಎಲಿಮೆಂಟ್ಸ್ ಆ್ಯಂಡ್ ಸಿಂಬಲ್, ಟೈಪ್ ಆಫ್ ಸರ್ಫೇಸ್, ಹಾರ್ಡ್ನೆಸ್, ಮಲೇಬಿಲಿಟಿ, ಡಕ್ಟಿಲಿಟಿ, ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಸೊನೋರಿಟಿ, ಈ ರೀತಿ ನಾವು ಈ ಪ್ರತಿಯೊಂದು ಪ್ರಾಪರ್ಟಿಯನ್ನು ನೋಡಿದಾಗ ಗ್ರಾಫೈಟ್ ಇಟ್ ಈಸ್ ಎ ಫಾರ್ಮ್ ಆಫ್ ಕಾರ್ಬನ್, ಅದನ್ನು ನಾವು ಕ್ಯಾಪಿಟಲ್ ಸಿ ಇಂದ ಸೂಚಿಸ್ತೀವಿ ಸಿಂಬಾಲ್. ಟೈಪ್ಸ್ ಆಫ್ ಸರ್ಫೇಸ್ ಏನಿದೆ, ನಾನ್ ಲಸ್ಟ್ರಸ್ ಇದೆ ಅಂದರೆ ಹೊಳಪನ್ನು ಹೊಂದಿಲ್ಲ. ಹೆಂಗೆ ಹಾರ್ಡ್ನೆಸ್ ಹೆಂಗಿದೆ, ಹಾರ್ಡ್ ಇದೆ, ಹಾರ್ಡ್ ಅನ್ಬೋದು ಅಥವಾ ಮಾಡ್ರೇಟ್ ಅನ್ಬೋದು. ಮಲೇಬಿಲಿಟಿ ಹೆಂಗಿದೆ, ನೋ ಅಂದರೆ ನಾವು ಇದನ್ನು ಶೀಟ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ. ಡಕ್ಟಿಲಿಟಿ ವೈರ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ. ಕಂಡಕ್ಟ್ ಎಲೆಕ್ಟ್ರಿಸಿಟಿ ಗ್ರಾಫೈಟ್ ಎಸ್, ಸೊನೋರಿಟಿ ನೋ. ಕೋಲನ್ನು ತೆಗೆದು ಇಟ್ ಈಸ್ ಎ ಫಾರ್ಮ್ ಆಫ್ ಕಾರ್ಬನ್, ಇದನ್ನು ನಾವೇನು ಮಾಡ್ತೀವಿ, ಸಿ ಇಂದ ಸಿಂಬಾಲನ್ನು ಕೊಡ್ತೀವಿ. ಟೈಪ್ ಆಫ್ ಸರ್ಫೇಸ್ ಹೆಂಗಿದೆ, ನಾನ್ ಲಸ್ಟ್ರಸ್ ಇದೆ. ಹಾರ್ಡ್ನೆಸ್ ಹೆಂಗಿದೆ, ಹಾರ್ಡ್ ಇದೆ ಅಥವಾ ಮಾಡ್ರೇಟ್ ಇದೆ. ಮಲೇಬಿಲಿಟಿ ನೋ, ಡಕ್ಟಿಲಿಟಿ ನೋ, ಕಂಡಕ್ಟ್ ಎಲೆಕ್ಟ್ರಿಸಿಟಿ ನೋ, ಸೊನೋರಿಟಿ ನೋ. ಸಲ್ಫರನ್ನು ತೆಗೆದುಕೊಳ್ರಿ, ಅದನ್ನು ನಾವು ಎಸ್ ಸಿಂಬಾಲಿಂದ ಸೂಚಿಸ್ತೀವಿ. ನಾನ್ ಲಸ್ಟ್ರಸ್ ಇದೆ. ಹಾರ್ಡ್ನೆಸ್ಸು ನೋ, ಮಲೇಬಿಲಿಟಿ ನೋ, ಡಕ್ಟಿಲಿಟಿ ನೋ, ಕಂಡಕ್ಟ್ ಎಲೆಕ್ಟ್ರಿಸಿಟಿ ನೋ, ಸೊನೋರಿಟಿ ನೋ. ಅಯೋಡಿನನ್ನು ತೆಗೆದುಕೊಳ್ಬೋದು. ಅಯೋಡಿನ್ ತೊಗೊಂಡ್ಕೊಂಡ್ರೆ ಏನಾಗುತ್ತೆ, ಇದು ಲಸ್ಟ್ರಸ್ ಅಂದರೆ ಹೊಳಪಿದೆ. ಹಾರ್ಡ್ನೆಸ್ ನೋ, ಮಲೇಬಿಲಿಟಿ ನೋ, ಡಕ್ಟಿಲಿಟಿ ನೋ, ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ನೋ, ಸೊನೋರಿಟಿ ನೋ.
On the basis of the observations, we must have concluded that we cannot group elements according to their physical properties alone, as there are many exceptions. ನಾವು ಕೇವಲ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಕ್ಲಾಸಿಫಿಕೇಷನ್ ಮಾಡೋಕ್ಕೆ ಹೋದರೆ ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ಗಳಿವೆ. ಉದಾಹರಣೆಗೆ ಗ್ರಾಫೈಟನ್ನು ತೆಗೆದುಕೊಂಡ್ರೆ ಇಟ್ ಈಸ್ ಎ ನಾನ್ ಮೆಟಲ್ ಬಟ್ ಇಟ್ ಕಂಡಕ್ಟ್ಸ್ ಇಲೆಕ್ಟ್ರಿಸಿಟಿ. ಅಯೋಡಿನನ್ನು ತೆಗೆದುಕೊಂಡ್ರಿ ಅಂದರೆ ಟೈಪ್ ಆಫ್ ಸರ್ಫೇಸ್ ಹೆಂಗಿದೆ, ಲಸ್ಟ್ರಸ್ ಇದೆ. ನಾವೇನು ಹೇಳ್ತೀವಿ, ಮೆಟಲ್ಸ್ಗಳಿಗೆ ಲಸ್ಟ್ರಸ್ ಇದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾನ್ ಮೆಟಲ್ಲು ಕೂಡ ಕೆಲವು ಲಸ್ಟ್ರಸ್ಸನ್ನು ಹೊಂದಿದೆ. ಎಕ್ಸಾಂಪಲ್ ಅಯೋಡಿನ್. ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ಗಳಿವೆ. ಆ ಎಕ್ಸೆಪ್ಷನ್ಸ್ಗಳನ್ನು ಎಕ್ಸಾಂಪಲ್ಗಳನ್ನು ನೋಡೋಣ. ಆಲ್ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ ಎಕ್ಸಿಸ್ಟ್ ಆ್ಯಸ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್. ನಾವು ರೂಮ್ ಟೆಂಪ್ರೇಚರ್ನಲ್ಲಿ ಎಲ್ಲ ಮೆಟಲ್ಗಳು ಸಾಲಿಡ್ ಸ್ಟೇಟ್ನಲ್ಲಿದೆ ಅಂತ ಹೇಳ್ತೀವಿ. ಬಟ್ ಮರ್ಕ್ಯೂರಿ ಹೇಗಿದೆ, ಅದು ಲಿಕ್ವಿಡ್ ಸ್ಟೇಟ್ನಲ್ಲಿದೆ. We have observed that metals have high melting points, but gallium and cesium have very low melting points. These two metals will melt if keep them on our palm. ಅಂದರೆ ನಮ್ಮ ಹಸ್ತದ ಮೇಲೆ ಇಟ್ಟು ಅಂದರೂ ಕೂಡ ಏನಾಗುತ್ತೆ, ಈ ಎರಡು ಗ್ಯಾಲಿಯಮ್ ಮತ್ತು ಸೀಸಿಯಮ್ಗಳು ಕರಗುತ್ತವೆ, ಅಷ್ಟು ಸಾಫ್ಟ್ ಆಗಿವೆ. ಅಂದರೆ ನಾವೇನು ಹೇಳ್ತೀವಿ, ಕಾಮನ್ ಆಗಿ ಮೆಟಲ್ಸ್ ಯಾವಾಗಲೂ ಹಾರ್ಡ್ ಆಗಿರ್ತವೆ ಮತ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಹೆಂಗಿದೆ, ಗ್ಯಾಲಿಯಮ್ ಇದೆ ಮತ್ತು ಸೀಸಿಯಮ್ ಹೆಂಗಿದಾವೆ, ಎರಡೂ ಲೋ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದ್ಕೊಂಡವು. Iodine is a non-metal but it is lustrous. Carbon is a non-metal that exists in different forms. Each form is called allotrope of carbon. First one is diamond. An allotrope of carbon is the hardest natural substances known and has a very high melting and boiling point. Now metals we are having very high melting point and boiling point ಅಂತ ಹೇಳ್ತೀವಿ. ಬಟ್ when compared with ನಾನ್ ಮೆಟಲ್ಸ್, ಡೈಮಂಡ್ ಏನಿದೆ ಒಂದು ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಆಗಿದೆ. ಗ್ರಾಫೈಟ್ ಎನದರ್ ಅಲೋಟ್ರೋಪ್ ಆಫ್ ಕಾರ್ಬನ್ ಈಸ್ ಕಂಡಕ್ಟರ್ ಆಫ್ ಇಲೆಕ್ಟ್ರಿಸಿಟಿ. ನಾವು ಮೆಟಲ್ಸ್ಗಳನ್ನು ನೋಡಿದ್ದೀವಿ ಅಂದರೆ ಏನು ತಿಳಿದೀವಿ ನಾವು, ಇಟ್ ಗುಡ್ ಕಂಡಕ್ಟರ್ಸ್ ಆಫ್ ಇಲೆಕ್ಟ್ರಿಸಿಟಿ ಅಂತ ಹೇಳಿದ್ವಿ. ಬಟ್ ನಾನ್ ಮೆಟಲ್ ಆದಂಥ ಗ್ರಾಫೈಟು ಕೂಡ ಕಂಡಕ್ಟರ್ ಆಫ್ ಇಲೆಕ್ಟ್ರಿಸಿಟಿ. Alkali metals like lithium, sodium, potassium. Alkali metal means ಆ alkali metalಗಳು ನೀರಿನಲ್ಲಿ ಕರಗುತ್ತವೆ. ಆರ್ ಸಾಫ್ಟ್, ದೇ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್. ನಾವು ನೋಡಿದ್ದೀವಿ ಸೋಡಿಯಂ ಮೆಟಲನ್ನು ನೈಫಿಂದ ಕಟ್ ಮಾಡ್ಬೋದು. ದೇ ಹ್ಯಾವ್ ಲೋ ಡೆನ್ಸಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅಂದರೆ ಮೆಟಲ್ಸ್ಗಳು ಹೆಚ್ಚಿಗೆ ನಾವೇನು ಹೇಳ್ತೀವಿ, ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್ ಹೇಳ್ತೀವಿ. ಮತ್ತು ನಾವು ಸೋಡಿಯಂ, ಪೊಟ್ಯಾಷಿಯಮ್ ಮತ್ತು ಲೀಥಿಯಮನ್ನು ತೆಗೆದುಕೊಂಡಿವಿ ಅಂದರೆ ಅವು ಲೋ ಡೆನ್ಸಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿದ್ದಾವು. Because of these exceptions, elements can be more clearly classified metals and non-metals on the basis of their chemical properties. ಅಂದರೆ ನಾವು ಫಿಸಿಕಲ್ ಪ್ರಾಪರ್ಟಿ ಮೇಲೆ ಕ್ಲಿಯರ್ ಆಗಿ ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಕ್ಲಾಸಿಫಿಕೇಷನ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಅವುಗಳ ಕ್ಲಾಸಿಫಿಕೇಷನನ್ನು ಮಾಡ್ಬೋದು. ಲೆಟ್ ಅಸ್ ಆಕ್ಟಿವಿಟಿ 3.8. ಟೇಕ್ ಎ ಮ್ಯಾಗ್ನೀಸಿಯಮ್ ರಿಬ್ಬನ್ ಆ್ಯಂಡ್ ಸಮ್ ಸಲ್ಫರ್ ಪೌಡರ್. ಮ್ಯಾಗ್ನೀಸಿಯಮ್ ರಿಬ್ಬನ್ ಅಂದರೆ Mg, ಸಲ್ಫರ್ ಅಂದರೆ S. ಬರ್ನ್ ದ ಮ್ಯಾಗ್ನೀಸಿಯಮ್ ರಿಬ್ಬನ್, ಕಲೆಕ್ಟ್ ದ ಆ್ಯಶಸ್ ಫಾರ್ಮ್ಡ್ ಆ್ಯಂಡ್ ಡಿಸಾಲ್ವ್ ದೆಮ್ ಇನ್ ವಾಟರ್. ಈ ಆ್ಯಕ್ಟಿವಿಟಿಯನ್ನು ನಾವು ಫಸ್ಟ್ ಚಾಪ್ಟರ್ನಲ್ಲೇ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ನಲ್ಲೇ ಮಾಡಿದ್ವಿ. ಅಲ್ಲಿ ಮ್ಯಾಗ್ನೀಸಿಯಮ್ ರಿಬ್ಬನನ್ನು ನಾವು ಆಕ್ಸಿಜನ್ ಜೊತೆಗೆ ಬರ್ನ್ ಮಾಡಿದಾಗ ಡ್ಯಾಸ್ಲಿಂಗ್ ಫ್ಲೇಮನ್ನು ಉಂಟು ಮಾಡಿ ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಬಿಡುಗಡೆ ಮಾಡುತ್ತೆ. ಮತ್ತು ಏನಾಗುತ್ತೆ, ಮ್ಯಾಗ್ನೀಸಿಯಮ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಟೆಸ್ಟ್ ದ ರಿಸಲ್ಟೆಂಟ್ ಸೊಲ್ಯೂಷನ್ ವಿತ್ ಬೋತ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ಸೊಲ್ಯೂಷನ್. ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ಆನ್ ಬರ್ನಿಂಗ್ ಮ್ಯಾಗ್ನೀಸಿಯಮ್ acidic or basic? Now burn sulfur powder. Place a test tube over the burning sulfur to collect the fumes produced. Add some water to the above test tube and shake. Test this solution with blue and red litmus paper. Is the product formed on burning sulfur acidic or basic? Can you write equation for these reactions? ಸರಿ, ಇಷ್ಟು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಇಕ್ವೇಷನ್ ಬರೀಬೇಕು ಅನ್ನೋದು ನೋಡೋಣ.
Let us know about magnesium ribbon test. Chemical equation for this reaction. ಏನಾಗುತ್ತೆ Mg reacts with atmospheric oxygen, produce magnesium oxide MgO. Two coefficient, it is a balanced chemical equation. When magnesium oxide dissolved in water, it produces magnesium hydroxide MgOH twice. It is a base. ಇಲ್ಲಿ ಅರ್ಥ ಆಯ್ತು ನಮಗೆ ಬೇಸಿಕ್ ಇನ್ ನೇಚರ್. ಮ್ಯಾಗ್ನೇಸಿಯಮ್ ಆಕ್ಸೈಡ್ ಈಸ್ ಬೇಸಿಕ್ ಆಸ್ ರೆಡ್ ಲಿಟ್ಮಸ್ ಚೇಂಜಸ್ ಇಂಟು ಬ್ಲೂ ಲಿಟ್ಮಸ್. Let us know about sulfur test. Chemical equation of this reaction. When sulfur reacts with atmospheric oxygen, it produces sulfur dioxide. When it is dissolved in water, it produces sulfuric acid, that is acidic in nature. ಇದಕ್ಕೆ ನಾವೇನಂತೀವಿ, ಇದಕ್ಕೆ ಆ್ಯಸಿಡ್ ರೈನ್ ಅನ್ನು ಹೇಳ್ತೀವಿ. ಆಕ್ಸೈಡ್ಸ್ ಆಫ್ ಸಲ್ಫರ್ ಚೇಂಜಸ್ ಬ್ಲೂ ಲಿಟ್ಮಸ್ ಇಂಟು ರೆಡ್, ಸೊ ಇಟ್ ಈಸ್ ಆ್ಯಸಿಡಿಕ್. ಹೆನ್ಸ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್ ಆ್ಯಂಡ್ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆ್ಯಸಿಡಿಕ್ ಇನ್ ನೇಚರ್. ಈಗ ನಾವು ಒಂದು ಟೇಬಲ್ ಮುಖಾಂತರ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಗಳ ಪ್ರಾಪರ್ಟೀಸ್ಗಳನ್ನು, ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ತಿಳಿದುಕೊಳ್ಳೋಣ. ಪ್ರಾಪರ್ಟಿ ಯಾವುದು? ಲಸ್ಟರ್. ಮೆಟಲ್ಸ್ ಏನಾಗುತ್ತೆ, ಮೆಟಲ್ಸ್ ಹ್ಯಾವ್ ಶೈನಿ ಸರ್ಫೇಸ್. ನಾನ್ ಮೆಟಲ್ಸ್ ದೇ ಡು ನಾಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್. ಸರಿ, ಹಾಗಾದರೆ ಈಗ ನೆಕ್ಸ್ಟ್ ಪ್ರಾಪರ್ಟಿಯನ್ನು ನೋಡೋಣ. ಯಾವುದು? ಹಾರ್ಡ್ನೆಸ್. ದೇ ಆರ್ ಜನರಲಿ ಹಾರ್ಡ್ ಎಕ್ಸೆಪ್ಟ್ sodium, lithium and potassium, which are soft and can be cut with knife. Metals property ಇದು. ನಾನ್ ಮೆಟಲ್ಸ್ ಅನ್ನು ನೋಡಿದ್ವಿ ಅಂದರೆ ಜನರಲಿ ಸಾಫ್ಟ್ ಎಕ್ಸೆಪ್ಟ್ ಡೈಮಂಡ್, ಎ ಫಾರ್ಮ್ ಆಫ್ ಕಾರ್ಬನ್, ವಿಚ್ ಈಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟನ್ಸ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಸ್ಟೇಟ್ exist as solids but mercury in liquid state. ಓಕೆ, ಎಕ್ಸಿಸ್ಟ್ ನಾನ್ ಮೆಟಲ್ಸ್ ನೋಡಿದ್ದೀವಿ ಅಂದರೆ ಎಕ್ಸಿಸ್ಟ್ ಆ್ಯಸ್ ಸಾಲಿಡ್ಸ್ ಆ್ಯಂಡ್ ಗ್ಯಾಸಿಯಸ್ ಎಕ್ಸೆಪ್ಟ್ ಯಾವುದು? ಬ್ರೋಮಿನ್ ಆ್ಯಸ್ ಎ ಲಿಕ್ವಿಡ್ ಸ್ಟೇಟ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಮಲ್ಯಾಬಿಲಿಟಿ. ಮೆಟಲ್ಸ್ ಏನದು? ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಮೋಸ್ಟ್ ಮಲೇಬಲ್ ಮೆಟಲ್ಸ್. ನಾನ್ ಮೆಟಲ್ಸ್ ನೋಡಿದ್ದೀವಿ ಅಂದರೆ ಆರ್ ನಾನ್ ಮಲೇಬಲ್. ಡಕ್ಟಿಲಿಟಿ ನೋಡಿದ್ದೀವಿ ಅಂದರೆ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ನಾನ್ ಮೆಟಲ್ಸು ದೇ ಆರ್ ನಾನ್ ಡಕ್ಟೈಲ್. ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ನೋಡಿದ್ದೀವಿ ಅಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸಿಲ್ವರ್ ಆ್ಯಂಡ್ ಕಾಪರ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. lead and mercury poor conductor of heat. Non-metals ನೋಡಿದ್ರೆ are poor conductor of heat and electricity except graphite. Graphite is a good conductor of electricity. Okay, density ಅನ್ನು ತೆಗೆದುಕೊಂಡಿವಿ ಅಂದ್ರೆ generally have high density and high melting point metals ಗಳು except sodium, lithium and potassium because they are soft metals. Non-metal ತೆಗೆದುಕೊಂಡಿದ್ರೆ have low density and low melting point. Sonorous. Metals produce a sound on striking a hard surface. Non-metals they are not sonorous. In formation of oxides. Metallic oxides are basic in nature. Non-metallic oxides are acidic in nature. ಈ ರೀತಿ ನಾವು ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಹೇಳಿ ಏನು ಮಾಡ್ತೀವಿ ಕ್ಲಾಸಿಫಿಕೇಶನ್ ಮಾಡ್ತೀವಿ.
ಆದರೆ ಕೇವಲ ಫಿಸಿಕಲ್ ಪ್ರಾಪರ್ಟೀಸ್ಗಳ ಮೇಲೆ ನಾವು ಮೆಟಲ್ ಮತ್ತು ನಾನ್ ಮೆಟಲ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾಗಿತ್ತಂದರೆ ಅದು ಕಷ್ಟ ಆಗುತ್ತೆ. ಯಾಕಂದರೆ ಕೆಲವು ಪ್ರಾಪರ್ಟೀಸ್ ಮೆಟಲ್ಸ್ನೂ ಹೊಂದಿವೆ, ನಾನ್ ಮೆಟಲ್ಸನ್ನು ಕೂಡ ಹೊಂದಿವೆ. ಆದ್ದರಿಂದ ನಾವೇನು ಮಾಡಬೇಕು, ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಮೆಟಲ್ ಮತ್ತು ನಾನ್ ಮೆಟಲ್ ಅಂತ ಕ್ಲಾಸಿಫಿಕೇಷನ್ ಮಾಡಿದರೆ ಈಸಿಯಾಗಿ ನಾವು ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಬೋದು. ಸರಿ, ಹಾಗಾದರೆ ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಅವಧಿಯಲ್ಲಿ ಉಳಿದ ಟಾಪಿಕ್ಸ್ಗಳ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳುತ್ತಾ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.